ಪ್ರಸನ್ನ ಸರ್ದು ಹೇಳ್ಬೇಕು, ಅವರು ಮಲ್ಲಿ ಅಂತ ಒಂದು ಕತೆ ಬುಕ್, ಮಲ್ಲಿ ಮಲ್ಲಿಗೆ ಅಂತ ಒಂದು ಕತೆ ಬುಕ್ ರಿಲೀಸ್ ಆಗಿತ್ತು. ನೀವು ಓದ್ಲೇಬೇಕು ಅಂತ ಕೊಡ್ತಿದ್ರು. ರಿಲೀಸ್ ಟೈಮಲ್ಲಿ, ರಿಲೀಸ್ ಒಂದು 5 ದಿನ ಇದ್ದಂಗೆ ಅನ್ಸುತ್ತೆ. ನಾನು ಆ ಟೈಮಲ್ಲಿ ಎಲ್ಲಿ ಓದೋಕ್ಕಾಗುತ್ತೆ, ಸರಿ ಅಂತ ಒಂದಷ್ಟು ಪೇಜ್ಗಳು ಓದ್ತಾನೆ ಇದೆ. ಫೋರ್ಸ್ ಮಾಡ್ತಿದ್ರು, ಇಲ್ಲ ನೀವು ಓದಲೇಬೇಕು ನಿಮಗೆ ಅಂತ. ಸರಿ ಓದ್ದೆ. ಏನು ಕತೆ ಒಂದಿಷ್ಟು ಹೇಳ್ತೀನಿ. ಏನು ಅಂದರೆ ಹೀರೋಗೆ ಫಸ್ಟ್ ನೈಟ್ ಆಗಬೇಕು, ಅದು ಕತೆ. ಅದು ನಾನು ಫುಲ್ಲು ಶಾಕು. ಹೀರೋ ಹೆಸರು ಸುನಿಲ್. ನಾನು ಇದು ಕೇಳ್ತಾರೆ ನನಗೆ ಓದಬೇಕು ಅಂತ. ಇವರು ಆ ಕತೆ ಹೇಳಿದ್ದು ನಾನು ಕೇಳ್ತಿದ್ದು, ನನಗೆ ಹೇಳಿದ್ರು ತುಂಬ ಹಿಂದೆ, ನನಗೆ ಅಷ್ಟು ನೆನಪಿರಲಿಲ್ಲ. ನಾನು ಆಮೇಲೆ ಕೇಳಿದೆ, ಸರ್ ಇದು ನಾನೇ ಯಾಕೆ ಓದಬೇಕು, ಇದು ಏನು ಅಂತ. ಯಾಕಂದರೆ ಇದು ಬಿಫೋರ್ ನನ್ನ ಲವ್ ಮದುವೆ ಆಗೋ ಬಿಫೋರ್ ಸಿಂಪಲ್ ಅನ್ನೋ ಟೈಮಲ್ಲಿ ಹೇಳಿದ್ದವರು. ಸೊ ಅವಾಗ ನನಗೆ ಪ್ರೊಡಕ್ಷನ್ಗೆ ಬಂದು ಪಿಚ್ ಮಾಡಿದರು, ಸರ್ ನನಗೆ ಯಾಕೆ ಹೇಳ್ತಾ ಇದ್ರಿ ಈ ಕತೆ, ಇದೇನು ಅಂತ. ಆಮೇಲೆ ಅವರು ಹೇಳಿದ್ರು, ಸುನಿಲ್ ಸುಧಾಕರ್ ಅಲ್ಲ, ಸುನಿಲ್ ಕುಮಾರ್ ಸುಧಾಕರ್ ಅನ್ನೋರು ರಿಯಲ್ ಲೈಫ್ ಸ್ಟೋರಿ ಅಂತ. ಸೊ ತುಂಬ ಚೆನ್ನಾಗಿದೆ ಬುಕ್ ಅದು. ಅದನ್ನು ಅವ್ರು ಮುಂದೆ ಸಿನಿಮಾ ಮಾಡ್ಬೋದು. ಇಲ್ಲ ನನ್ನ ಮದುವೆ ಫಸ್ಟ್ ನೈಟಲ್ಲಿ ಆಗಿದೆಯಲ್ಲ, ನಾನೇನು ಮಾಡೋಕ್ಕೋಗಲ್ಲ. ನಾವು ಮುಂದುವರೆದಿದ್ದೀವಿ, ನಾವು ಆ್ಯಕ್ಟ್ ಮಾಡಿದ್ರೆ ಬೇರೆ ಮಾಡ್ಬೋದಾಯ್ತು. ಇಲ್ಲ, ಅದು ಅವರು ಸಂಗೀತ ಕರ್ನಾಟಕದಲ್ಲಿ ಬರ್ತಾರೆ ಬಿಡಿ ಅವರು. ಸೊ ಇಲ್ಲ ಸರ್, ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಬುಕ್ ರಿಲೀಸ್ ಆಯಿತು ಅಂತ ಹೇಳಿದೆ ಅಷ್ಟೇ. ನೋಡಿ, ಒಂದು ಸಿನಿಮಾ ಸಕ್ಸಸ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಒಂದಷ್ಟು ಅಂದರೆ ಈಗ ನಾನೇ ಇರ್ಬೋದು, ನಾನು ದುಡ್ಡು ಬಂತು ಅಂದರೆ ಒಂದು ಮನೆ ತೊಗೊಳ್ಳೋಣ, ಕಾರ್ ತೊಗೊಳ್ಳೋಣ ಅಂತ ಅನ್ಕೊಂತೀವಿ. ಇನ್ನೊಬ್ರು ವಿನಯ್ ಸರ್ನು ಇನ್ನೊಂದು ಜಮೀನು ತೊಗೊಳ್ಳೋಣ, ಪೆಟ್ರೋಲ್ ಬಂಕ್ ಮಾಡೋದ ಅನ್ಕೋಬೋದು. ಒಬ್ಬ ಪ್ರೊಡ್ಯೂಸರ್ ಮಾತ್ರ ದುಡ್ಡು ಬಂದರೆ ಇನ್ನೊಂದು ಸಿನಿಮಾನೇ ಮಾಡೋಣ ಅಂತ ಅನ್ನೋದು. ಪ್ರೊಡ್ಯೂಸರಿಗೆ ಮಾತ್ರ ದುಡ್ಡು ಬಂದರೆ ಇನ್ನೊಂದು ಸಿನಿಮಾ ಮಾಡೋದು. ಸೊ ಈ ರಮೇಶ್ ಸರ್ಗೆ ಇದು ಗೆದ್ದಿರೋದ್ರಿಂದ ನಂದು ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿತ್ತು. ಸರ್ ತೋರಿಸೋ ಟೈಮಲ್ಲಿ ಒಂದು 50% ಕಂಪ್ಲೀಟ್ ಆಗಿತ್ತು. ಸೊ ನಾನು ಸುಮ್ಮನೆ ಒಂದು ದಿವಸ ತೋರಿಸ್ದೆ, ಸರ್ರಿಗೆ ನೋಡಿ ಇಷ್ಟ ಆಯಿತು, ಸರಿ ಡಿಸೈಡ್ ಮಾಡೋಣ ಅಂತ ಹೇಳಿದರು. ಬಟ್ ಈ ಫಿಲಮ್ ರಿಸಲ್ಟ್ ಆದಮೇಲೆ ಸಿನಿಮಾ ಅದನ್ನು ಪರ್ಚೇಸ್ ಮಾಡಿ ಸರ್ ಅದನ್ನು ಮಾಡ್ತಾರೆ. ಅದು ಬಿಟ್ಟು ಈಗ ಪ್ರೊಡಕ್ಷನ್ ಡಿಸೈನರ್ ಒಬ್ಬರು ದಿಲೀಪ್ ಅಂತ ಇದ್ರು, ಇಲ್ಲಿ ನಮ್ಮ ಜೊತೆ ಬಂದು ಇಲ್ಲಿ ಅವಾರ್ಡ್ ತೊಗೊಂಡ್ರು. ಸೊ ಅವರು ಅವ್ರಿಗೆ ಡೈರೆಕ್ಷನ್ ಚಾನ್ಸ್ ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಪ್ರೊಡ್ಯೂಸರಿಂದ ಒಂದು 3-4 ಮೂವಿಗಳು ಬೆಳಕಿಗೆ ಬರುತ್ತೆ. ಸೊ ಅದು ರಿಯಲ್ ಸಕ್ಸಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಒಂದು ಹಾಕಿದ್ಮೇಲೆ ಸಕ್ಸಸ್, ಈಗ ರಿಟರ್ನ್ ಬಂತು ಅಂದರೆ ಓಕೆ, ಸಕ್ಸಸ್ ಆದರೆ ರಿಟರ್ನ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ಮೂವೀಸಲ್ಲಿ ಗೊತ್ತು ನಮಗೆ, 100 ಮೂವಿಗೆ 10 ಮೂವಿ ದುಡ್ಡು ರಿಟರ್ನ್ ಬಂದ್ರೆ ದೊಡ್ಡ ಸಕ್ಸಸ್ಸು. ಸೊ ಅದರಿಂದ ಹೌದೌದು. ಯತೀಶ್ ಸರ್ ಅಂತ ಒಬ್ರು ಪ್ರೊಡಕ್ಷನ್ ಶುರು ಮಾಡಿದ್ರು. ಸೊ ಅವ್ರದ್ದು ನಾನು ಮಧ್ಯೆ ಸ್ವಲ್ಪ ಸ್ಲೋ ಮಾಡಿದೆ, ಬೇರೆ ಪ್ರಾಜೆಕ್ಟಿಗೆ ಬಂದಿದ್ದಕ್ಕೆ ಸ್ಲೋ ಮಾಡಿದೆ. ಅಂದರೆ ನಾನು ನಫ್ತ್ ಇನ್ವೆಸ್ಟರ್ ಇದ್ದೆ. ಸೊ ಅದಾದ್ಮೇಲೆ ಯತೀಶ್ ಸರ್ನ ಇಲ್ಲ ಬೇರೆ ಪ್ರಾಜೆಕ್ಟ್ಗೆ ಹೋಗ್ತಾ ಇದ್ರು. ಸೊ ಅವಾಗ ಅವ್ರಿಗೆ ರಿಟರ್ನ್ ಮಾಡಿ ಸರ್ ಈಗ ಈ ಮೂವಿ ಆದಮೇಲೆ ಅದನ್ನ ನೋಡಿ ತಗೊಂಡ್ರು. ನೋಡೋಕೆ ವಾತಾವರಣ IPL ಆದ್ಮೇಲೆ ಬರುತ್ತೆ. ಹೌದು, ಮಳೆಗಾಲ. ದಿಲೀಪನವ್ರು ಇಲ್ಲೇ ಇದ್ದಾರೆ, ಅವಾರ್ಡ್ ತಗೊಂಡ್ರು, ಮೊಮೆಂಟು ತಗೊಂಡ್ರು. ಥ್ಯಾಂಕ್ ಯು. ಇನ್ನು ವಿನಯ್ ಸರ್ ಒಪ್ಕೊಂಡಿದ್ದು ಅಂದರೆ ಫಸ್ಟ್ ಡೇ ಇಂದ ಅವ್ರು ಮೋಸ್ಟ್ಲಿ ನಾನು ತುಂಬ ಬೈಕೊಂಡಿರ್ತಾರೆ, ಇಷ್ಟ ಅವ್ರು ಯಾವುದಕ್ಕೂ ತಿರುಗಾಡಿರಲ್ಲ. ನಾವು ರೈಟ್ ಲೆಫ್ಟ್ ನೋಡಿದೆ, ಫುಲ್ಲು ನಾರ್ತ್ ಕರ್ನಾಟಕ ಎಲ್ಲ ಓಡಾಡ್ಸ್ಬಿಟ್ಟೆ ವಿನಯ್ ಸರ್ನ. ಸೊ ಅವ್ರಿಗೆ ಅನ್ಕೊಂಡಾರ. ಬಟ್ ಈಗಲೂ ನನ್ನ ಫಿಲಮ್ ಆದರೂ ಮುಗೀತಿಲ್ಲ. ಸೊ ಹಾಂಗ್ಕಾಂಗ್ಗೆ ವಿನಯ್ ಸರ್ದು ಶೂಟ್ ಗ್ರಾಮೀಣ ಇತ್ತು. ನಾನು ಅದರಲ್ಲಿ ಸರ್ ಹಾಂಗ್ಕಾಂಗಿಂದ ಹಿಂಗೆ ಬಂದಿದೆ ಇನ್ವಿಟೇಷನ್, ನೀವು ಹೋಗ್ಲೇಬೇಕು ಅಂತ ಹೇಳಿ ಅವ್ರದ್ದು ಶೂಟ್ ಇದ್ರೂ ಆ ಗ್ಯಾಪಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಸೊ ಅವ್ರ ಎಫರ್ಟ್ ಅಂದರೆ ಒಂದು ಮೂವಿ ಫುಲ್ ಮುಗಿದ್ಮೇಲೂ ಇನ್ನೊಂದು ಮೂವಿಗೆ ಹೋಗಿದೆ ಎಫರ್ಟ್ ಇರುತ್ತಲ್ಲ. ಸೊ ಅದಕ್ಕೆ ನಾವು ಚಿರಋಣಿ ಆಗೇ ಇರ್ತೀವಿ. ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಡೋಕ್ರೆ ಎಲ್ಲ ಕ್ಯಾರೆಕ್ಟರ್ನು ಎಫರ್ಟ್ ಹಾಕಿ ಹಾಕ್ತಾರೆ. ಅದಾದ್ಮೇಲೂ ಓಕೆ ಇದು ನನ್ನ ಮೂವಿ ನಂದು ಅಂತ ಇದು ಮಾಡ್ತಾರಲ್ಲ ಚಿರಋಣಿ. ಮತ್ತು ನಮಗೆ ಇದಕ್ಕೆ ಸಪೋರ್ಟ್ ಮಾಡಿದಂಥ ಶಿವ ಅವರು ಇರ್ಬೋದು, ಟೋಟಲ್ ಪ್ಲಾನಿಂಗಿಗೆ ಅವ್ರಿಗೂ, ಮತ್ತು KRG ಕಾರ್ತಿಕ್ ಅವರು CCL ಇದಿರೋದ್ರಿಂದ ನರೇನ್ ಅವರು ಆಗಮಿಸಿದ್ದಾರೆ. ಸೊ ಅವ್ರಿಗೂ ಅವರೆಲ್ಲರ ಎಫರ್ಟು ಇದರಲ್ಲಿ ತುಂಬ ದೊಡ್ಡದಿದೆ. ಆನಂದ್ ಆಡಿಯೋ ಇಷ್ಟು ಸಾಂಗ್ ನಾನು ನಿನ್ನೆ ಮೀಮ್ ಪೇಜ್ ನೋಡಿದ್ಮೇಲೆ ಗೊತ್ತಾಯ್ತು, ನಾನು 10 ಸಾಂಗಿಗೆ ಕಮಿಟ್ ಆಗಿದೆ. ಮೀಮ್ ಪೇಜಲ್ಲಿ 12 ಹಾಕಿದ್ದಾರೆ. ಸೊ ನಾನು ಇನ್ನೊಂಚೂರು ದುಡ್ಡು ತಗೋದಾಯ್ತು ಮೊದಲೇ ಹಾಕಿದರೆ. ಆನಂದ್ ಆಡಿಯೋದವ್ರಿಗೂ ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಡಿಟರ್ ನೋಡಿ, ಅವನಿಗೆ ಕನ್ನಡ ನೆಕ್ಸ್ಟ್ ಬರೋ ಅಷ್ಟರಲ್ಲಿ ಫುಲ್ 100% ಕನ್ನಡ ಕಲಿಸ್ತೀನಿ. ಸೊ ಇಲ್ಲ ಅಂತ ಇಲ್ಲ, ಇವತ್ತು ವೈಟ್ ಅಂತ ಕಮಿಟ್ ಆಗಿದೆ ಆಫೀಸಲ್ಲಿ, ಯಾವುದಿತ್ತು ಅದೇ ತಗೊಂಡಿದ್ದು. ಸೊ ಮಧು ಕೊರಿಯೋಗ್ರಾಫರ್, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ, ಗುನುಗುನುಗು ಸಾಂಗ್ ಕೊರಿಯೋಗ್ರಫಿ ಕೂಡ ಅವರು, ಗಗನ್, ಪೃಥ್ವಿ, ರಮೇಶ್ ಸರ್. ಅಂದರೆ ನಾನು ನೆಕ್ಸ್ಟ್ ಮೂವಿಗೆ ಇರೋದ್ರಿಂದ ಸೊ ಹೋಗ್ಲಿಕ್ಕೆ ಹಂಗೆ ಇಟ್ಕೊತೀನಿ. ವೀರ್ ಸಮರ್ ಸರ್ ಮತ್ತು ಸ್ಟೋರಿ ರೈಟರ್ ಪ್ರತಿಯೊಬ್ಬರಿಗೂ. ಆಮೇಲೆ ಎಸ್ಪೆಷಲಿ ನಿಮಗೆ ಗೊತ್ತು ಅಂದರೆ ಕೆಲವೊಂದು ಸಿನಿಮಾ ಮಾತ್ರ ಎಲ್ಲರೂ ಟೊಂಕ ಕಟ್ಟು ನಿಲ್ತಾರೆ. ಓಕೆ, ಈ ಸಿನಿಮಾನ ಸಕ್ಸಸ್ ಮಾಡಿಸೋಣ ಅಂತ ಏನೇ ಓರೆ ಇದ್ರು ನೀವು ಮನ್ನಿಸಿ, ಇಲ್ಲ ಇದನ್ನು ಪುಷ್ ಮಾಡೋಣ ಅಂತ ನೀವು ನಮಗೆ ಸಪೋರ್ಟ್ ಮಾಡಿದಿರ, ಗೊತ್ತಾಗುತ್ತೆ. ಸೊ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಪ್ರತಿಯೊಬ್ಬರು.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.